ನಮಸ್ತೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ನಾನು ಸೀನಿಯರ್ ಸಿಟಿಸನ್ ಹೆಲ್ಪ್ಲೈನಲ್ಲಿ ಕೌನ್ಸಿಲರ್ ಆಗಿ ಲಾಸ್ಟ್ 9 ಇಯರ್ಸ್ ಇಂದ ವರ್ಕ್ ಮಾಡ್ತಿದ್ದೀನಿ. ಸೊ ಇದು ಸೀನಿಯರ್ ಸಿಟಿಸನ್ ಹೆಲ್ಪ್ಲೈನ್ ಬಂದು ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಆ್ಯಂಡ್ ಮತ್ತು ಬೆಂಗಳೂರು ನಗರ ಪೊಲೀಸ್ ಜಂಟಿ ಪ್ರಾಜೆಕ್ಟು. ಇದು ಲಾಸ್ಟ್ 2002 ಇಂದನೂ ಕೂಡ ಈ ಬೆಂಗಳೂರು ನಗರದಲ್ಲಿ ಏನು ಸೀನಿಯರ್ ಸಿಟಿಸನ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಇರ್ತಕ್ಕಂಥ ನೋವುಗಳು, ಅವ್ರಿಗಿರ್ತಕ್ಕಂಥ ಹಿಂಸೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರನ್ನ ಕರೆಸಿ ಮಾತಾಡಿ ಸಮಸ್ಯೆನ ಬಗೆಹರಿಸೋದಕ್ಕೆ ಇರ್ತಕ್ಕಂಥ ಒಂದು ಹೆಲ್ಪ್ಲೈನು. ಸೊ ಇಲ್ಲಿ ಮೇಯ್ನಾಗಿ ನಾವು ಇವತ್ತು ಈ ಚಂದ್ರ ಲೇಔಟ್ ಏನಿದೆ, ಚಂದ್ರ ಲೇಔಟ್ ನಾಗರಬಾವಿಲಿ ಒಂದು ಏನು ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಇದೆ ಅದು, ಮತ್ತು ನಮ್ಮದು ಒಂದು ಸಂಧ್ಯಾ ಕಿರಣ ಅಂತ ಹೇಳಿ ಡೇ ಕೇರ್ ಸೆಂಟರ್ಸ್ ಇದೆ. ಸೊ ಅದು ಎರಡು ಜಾಯಿಂಟಲ್ಲಿ ನಾವಿಲ್ಲಿ ಒಂದು ಕಣ್ಣಿನ ಚಿಕಿತ್ಸೆದ ಶಿಬಿರ ನಡೆಸ್ತಿದ್ದೀವಿ. ಸೊ ಇಲ್ಲಿರ್ತಕ್ಕಂಥ ಲೋಕಲಲ್ಲಿರ್ತಕ್ಕಂಥ ರಾಧಾ ಅವರು ಈ ಒಂದು ಶಿಬಿರನ ಏರ್ಪಡಿಸೋದಕ್ಕೋಸ್ಕರ ಇಲ್ಲಿ ಸ್ಥಳಾವಕಾಶ ಆಗಿರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಒಂದು ಮೇಯ್ನು ಯಾರು ಇರ್ತಾರೆ ಅವರಿಂದ ಒಂದು ಅವಕಾಶ ಕೊಡಿಸ್ತಿದ್ದಾರೆ. ಸೊ ಅದರಿಂದ ಇಲ್ಲಿ ಏನು ಸೀನಿಯರ್ ಸಿಟಿಸನ್ 60 ವರ್ಷ ಮೇಲ್ಪಟ್ಟವ್ರು ಇದ್ದಾರೆ, ಸೊ ಅವ್ರುಗಳಿಗೆ ಏನು ಅವ್ರಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಅವ್ರಿಗೆ ಐಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲಿ ಶಿಬಿರನ ಏರ್ಪಡಿಸೋದ್ರ ಜೊತೆಗೆ ಅವ್ರಿಗೇನಾದ್ರು ಐ ಪ್ರಾಬ್ಲಮ್ ಏನಾದರೂ ಇದ್ದರೆ ಅವ್ರಿಗೆ ಫ್ರೀಯಾಗಿ ಆಪ್ರೇಷನ್ ಮಾಡಿಸೋದ್ರ ಮೂಲಕ ಅವ್ರಿಗೆ ಕನ್ನಡಕ ವಿತರಣೆ ಕೂಡ ಮಾಡ್ತೀವಿ ಸರ್. ಇಷ್ಟು ನಮ್ಮದು ಇವತ್ತು ಈ ಒಂದು ಇದರಲ್ಲಿ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಆಗಲೇ ಹೇಳ್ದಂಗೆ ಏನಿಲ್ಲಿ ಕಣ್ಣಿನ ಶಿಬಿರ ಇದನ್ನ ಮಾಡಿದ್ವಿ, ಅದನ್ನು ಮೇಯ್ನಾಗಿ ನಮಗೆ ಒಂದು ರೋಟ್ರಿ ಕ್ಲಬ್ ಅಂತ ಏನಿದೆ ಅದು ಲ್ಯಾವೆಲಿ ರೋಡಲ್ಲಿದೆ. ಸೊ ಅಲ್ಲಿಂದ ಈ ಒಂದು ಕಣ್ಣಿನ ಶಿಬಿರನ ಚಿಕಿತ್ಸೆನ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮದ ಜೊತೆಗೆ ಏನು ನಮ್ಮದು ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ, ಅಂದರೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಇದೆ, ಸೊ ಅಲ್ಲಿಂದ ಬಂದು ಇರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ಗಳಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ಏನು ಪೊಲೀಸ್ ಸ್ಟೇಷನ್ನಿಂದ ಅವ್ರಿಗಿರ್ತಕ್ಕಂಥ ಸೌಲಭ್ಯಗಳೇನು, ಮತ್ತು ಸರ್ಕಾರದಿಂದ ಅವ್ರಿಗಿರ್ತಕ್ಕಂಥ ಸೌಲಭ್ಯಗಳೇನು, ಮತ್ತು ಪೊಲೀಸ್ ಸ್ಟೇಷನ್ಗೆ ಯಾವ ವಿಚಾರಗಳಿಗೆ ಹೋಗಿ ಅವರು ಸಮಸ್ಯೆಗಳನ್ನ ಹೇಳ್ಕೊಬೋದು, ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅನ್ನೋದಕ್ಕೆ ನಾವು ಚಂದ್ರ ಲೇಔಟ್ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬಂದು ಇರ್ತಕ್ಕಂಥ ಸೀನಿಯರ್ ಸಿಟಿಸನ್ನು ಮತ್ತು ಸಾರ್ವಜನಿಕರಿಗೆ ಸೊ ಅವರ ಒಂದು ಸೌಲಭ್ಯಗಳನ್ನ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ವಿವರಿಸ್ತಾರೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸುಲೇಖಾ ಅಂತ. ನಾನು ಹಿರಿಯರ ಸಹಾಯವಾಣಿ ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಸಂಸ್ಥೆಯಿಂದ ಹಿರಿಯರ ಸಹಾಯವಾಣಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ದಿನ ಅರುಂಧತಿ ನಗರ ಬಡಾವಣೆಯಲ್ಲಿರುವ ಸೀನಿಯರ್ ಸಿಟಿಸನ್ಸಿಗೆ ಒಂದು ಕಾರ್ಯಕ್ರಮ, ಉಚಿತ ಕಣ್ಣಿನ ಕಾರ್ಯಕ್ರಮನ ನೆರವೇರಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಸುಮಾರು ಇವತ್ತು 50ರಿಂದ 60 ಜನ ಸೀನಿಯರ್ ಸಿಟಿಸನ್ಸು ಇದನ್ನು ಸೌಲಭ್ಯನ ಪಡ್ಕೊಳ್ತಾರೆ. ಇಲ್ಲಿ ಸ್ಥಳೀಯವಾಗಿ ಇರುವ ರಾಧಾ ಅವರು, ಅವರ ಸಹಾಯದೊಂದಿಗೆ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಇದು ಒಬ್ಬರ ಕೈಯಿಂದ ಆಗೋದಿಲ್ಲ. ಇದು ನಾವು ಕಣ್ಣಿನ ತಪಾಸಣೆಗೋಸ್ಕರ ರೋಟ್ರಿ ಕ್ಲಬ್ ಲ್ಯಾವೆಲಿ ರೋಡಿಂದ ಅವರು ಮುಂದೆ ಬಂದಿದ್ದಾರೆ. ಕಣ್ಣಿನ ತಪಾಸಣೆಲ್ಲ ನಡೆಸಿ ಉಚಿತವಾಗಿ, ಹಾಗೆ ಯಾರ್ಯಾರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅವರಿಗೆಲ್ಲರೂ ಒಂದು ಹಾಸ್ಪಿಟಲ್ನ ಗುರುತು ಮಾಡಿ ಅವರಿಗೆ ಇದೇ ತಿಂಗಳು, ಮುಂದಿನ ತಿಂಗಳು ಏಪ್ರಿಲ್ 4ನೇ ತಾರೀಕಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ, ಯಾರಿಗೆ ಇಲ್ಲ ಮತ್ತು ಕಣ್ಣಿನ ದೋಷ ಇರುತ್ತೋ ಅವರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಇರುತ್ತೆ. ಈ ಕಾರ್ಯಕ್ರಮ ಸುಮಾರು ನಾವು ಕಳೆದ 2-3 ವರ್ಷದಿಂದ ಇವರು ಸಹಯೋಗದೊಂದಿಗೆ ನಡೆಸ್ಕೊಂಡು ಬಂದಿದ್ದೀವಿ ಈ ಸ್ಲಮ್ನಲ್ಲಿ. ಸೊ ತುಂಬ ಜನಕ್ಕೆ ಉಪಯೋಗ ನಡೀತಿದೆ. ಹಾಗೆ ಇನ್ನು ಸುಮಾರು ಜನಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನು ಸೇವಾ ಸೌಲಭ್ಯಗಳು ಇದೆ ಸೀನಿಯರ್ ಸಿಟಿಸನ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಅಷ್ಟಿಲ್ಲ. ಕೆಲವ್ರಿಗೆ ಇರುತ್ತೆ, ಪಡ್ಕೊಳ್ತಾರೆ, ಕೆಲವರಿಗೆ ಮಾಹಿತಿ ಇರಲ್ಲ. ಹಾಗಾಗಿ ಇದೇ ದಿನ ನಾವು ಗೌರ್ಮೆಂಟ್ ಸ್ಕೀಮ್ಸ್ ಏನಿದ್ದಾವೆ ಅದ್ರ ಬಗ್ಗೆ ಮಾಹಿತಿ, ಕಾನೂನು ಬಗ್ಗೆ, ಹಿರಿಯ ನಾಗರಿಕರಿಗೆ ಕಾನೂನು ಸೇವೆಗಳು ಏನೇನಿದ್ದಾವೆ ಅದ್ರ ಬಗ್ಗೆ, ಹಾಗೆ ಪೊಲೀಸ್ ಅವರಿಂದನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್ಕಾರದಿಂದ. ಆ ಪೊಲೀಸ್ ಅವ್ರನ್ನೂ ಸಹ ನಾವು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರಿಗೆ ಕೋರ್ಕೊಂಡಿದ್ದೀವಿ, ತಮ್ಮ ಸಮಯ ಮಾಡ್ಕೊಂಡಿರು ಬಂದು ಒಂದು 10 ನಿಮಿಷ ಇವರಿಗೆ ನಿಮ್ಮ ಕಾರ್ಯಕ್ರಮ ಏನೇನಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ಸುಮಾರು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಎಲ್ಲ ಒಟ್ಟಿಗೆ ಸೇರಿ ಇದು ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇದು ಅವರಿಗೆ ಜನರಿಗೆ ಉಪಯೋಗ ಆಗುತ್ತೆ ಅಂತ ನಾವು ಭಾವಿಸ್ತೀವಿ.